ಬ್ರಿಟಿಷರು ನದಿಯನ್ನು ದಾಟದಂತೆ ತಡೆಯಲು ಎದೆಗೆ ಗುಂಡು ತಿಂದ 12 ವರ್ಷದ ವೀರನ ಕಥೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ತ್ಯಾಗ ಮಾಡಿ ಜಯಿಸಿದ ಅನೇಕ ವೀರರು ಇಂದಿಗೂ ಅನಾಮಧೇಯರಾಗಿಯೇ ಇತಿಹಾಸದ ಪುಟಗಳಲ್ಲಿ ಕಳೆದು ಹೋಗಿದ್ದಾರೆ. ಬಾಜಿ ರಾವುತ್ ಅಂತಹ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಕೇವಲ 12 ವರ್ಷ ವಯಸ್ಸಿನಲ್ಲಿ ಬ್ರಿಟಿಷರ ಗುಂಡುಗಳನ್ನು ತನ್ನ ಎದೆಯಲ್ಲಿ ಸ್ವೀಕರಿಸಿದನು. ಇದು ಇತಿಹಾಸದಲ್ಲೇ ಅತಿ ಕಿರಿಯ ವಯಸ್ಸಿನ ತ್ಯಾಗಗಳಲ್ಲಿ ಒಂದಾಗಿದೆ. ಬಾಜಿ ರಾವುತ್ 1926ರಲ್ಲಿ ಒಡಿಶಾದ ಧೇನಕನಾಲಿನಲ್ಲಿ ಜನಿಸಿದರು. ಬಾಜಿಯ ಶಹೀದತ್ವವು ಒಡಿಶಾ ರಾಜ್ಯದಾದ್ಯಂತ ಸ್ವಾತಂತ್ರ್ಯ ಪ್ರೇಮಿಗಳಲ್ಲಿ ಉತ್ಸಾಹ ಮತ್ತು ಕೋಪವನ್ನು ಹುಟ್ಟಿಸಿತು. ಅದು ಸ್ವಾತಂತ್ರ್ಯ ಹೋರಾಟದ ಒಂದು ಕಿಡಿಯಾಗಿ ನಂತರ ಭಾರೀ ಜ್ವಾಲೆಯಾಯಿತು. ಬಾಜಿಯ ತಂದೆ ಹರಿ ರಾವುತ್ ಒಬ್ಬ ನಾವಿಕರಾಗಿದ್ದರು. ಅವರು ಬಾಲ್ಯದಲ್ಲೇ ಮೃತಪಟ್ಟ ಕಾರಣ ತಾಯಿಯೇ ಬಾಜಿಯನ್ನು ಬೆಳೆಸಿದರು. ತಾಯಿ ನೆರೆಹೊರೆಯಲ್ಲಿ ಸಣ್ಣ ಮಟ್ಟದ ಕೃಷಿ ಕೆಲಸಗಳನ್ನು ಮಾಡಿ ಕುಟುಂಬವನ್ನು ಪೋಷಿಸುತ್ತಿದ್ದರು. ನೀಲಕಂಠಪುರ ಗ್ರಾಮದ 12 ವರ್ಷದ ಬಾಲಕ ಬಾಜಿ ರಾವುತ್ ಅವರನ್ನು ಗುಂಡಿಕ್ಕಿ ಕೊಲ್ಲಲಾಯಿತು. 1938ರ ಅಕ್ಟೋಬರ್ 10ರಂದು ನೀಡಿದ ಈ ತ್ಯಾಗ ಇತಿಹಾಸದಲ್ಲಿ ಅಮರವಾಗಿದೆ. ಈ ಘಟನೆ ಜನರನ್ನು ಬ್ರಿಟಿಷರ ವಿರುದ್ಧ ಎಬ್ಬಿಸಿ ಹಕ್ಕುಗಳಿಗಾಗಿ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಿತು. ಕಾಂಗ್ರೆಸ್ ಇಂತಹ ಶಹೀದರನ್ನೆಲ್ಲ ಅನಾಮಧೇಯರನ್ನಾಗಿ ಮಾಡಿತು ಮತ್ತು ನಮಗೆ ಹೀಗೆ ಕಲಿಸಿತು: ಖಡ್ಗವಿಲ್ಲದೆ, ಗುರಾಣಿಯಿಲ್ಲದೆ, ಸಂತರಂತೆ, ಸಬರ್ಮತಿ ಇಲ್ಲದೆ ನೀನು ಅದ್ಭುತ ಮಾಡಿದ್ದಿ. ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವ ತ್ಯಾಗ ಮಾಡಿದವರ ಮೇಲಿನ ಅವಮಾನವಲ್ಲವೇ ಈ ಹಾಡು?